ನಾವು ಎಷ್ಟು ಬುದ್ಧಿವಂತರು ಅಂದರೆ ಧರ್ಮವನ್ನು ಕೂಡ ನಾವು ಬೇರೆ ಬೇರೆ ಮಾಡಿಕೊಂಡವರು. ಧರ್ಮ ಬೇರೆ ಬೇರೆ ಆಗ್ತದೆ ಸರ್. ನಾನು ತಿಳಿದ ಮಟ್ಟಿಗೆ ಬೇರೆ ಬೇರೆ ಧರ್ಮಗಳು ಹೇಳುವಂಥದ್ದೇ ಸುಳ್ಳು ಅಂತ. ಹಿಂದೂ ಧರ್ಮ ಬೇರೆ, ಮುಸ್ಲಿಂ ಧರ್ಮ ಬೇರೆ, ಕ್ರೈಸ್ತ ಧರ್ಮ ಬೇರೆ, ಸಿಖ್ಖರ ಧರ್ಮ ಬೇರೆ, ಫಾರ್ಸಿಗಳ ಧರ್ಮ ಬೇರೆ. ಈ ಜಗತ್ತಿಗೆ ಒಂದೇ ಧರ್ಮ. ಅದು ಯಾವ ಧರ್ಮ? ಯಾವುದನ್ನು ಆ ಒಬ್ಬ ದೇವರು ಕಳಿಸಿದ್ದಾನೋ ಅದೇ ಧರ್ಮ. ಧರ್ಮ ಎಲ್ಲ ಕಾಲಕ್ಕೂ ಒಂದೇ ಅಲ್ಲ. ಎಲ್ಲ ಕಾಲಕ್ಕೆ, ಎಲ್ಲ ಸಂದರ್ಭಕ್ಕೆ ಅನುಗುಣವಾಗಿ, ಆಯಾಯ ಪರಿಸ್ಥಿತಿಗೆ ಅನುಗುಣವಾಗಿ ಧರ್ಮದ ಬೋಧನೆಗಳು ಅವತೀರ್ಣವಾಯಿತು ಅಂತ. ಧರ್ಮದ ಬೋಧನೆಗಳು ಅವತೀರ್ಣವಾಯಿತು. ಒಬ್ಬ ದೇವರು 10 ಧರ್ಮ ಇರುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬ ದೇವರು ಅಂದರೆ ಒಂದು ಧರ್ಮ. ಅದು ಆಯಾಯ ಸಂದರ್ಭಕ್ಕೆ, ಆಯಾಯ ಪರಿಸ್ಥಿತಿಗೆ ಅನುಗುಣವಾಗಿ ಅದು ಏನಾಯಿತು, ಈ ಜಗತ್ತಿಗೆ ಬಂತು. ಅದು ಮನುಷ್ಯರಿಂದಲೇ ಬಂತದು. ಮನುಷ್ಯರಿಂದಲೇ ಆಯ್ಕೆ ಮಾಡಿದಂತಹ ಪ್ರವಾದಿಗಳಿಂದ ಬಂತದ್ದು, ಸಂದೇಶ ವಾಹಕರುಗಳಿಂದ ಬಂತದ್ದು. ನಾವು ಧರ್ಮ ಬೇರೆ 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 ಮಾಡಿಕೊಂಡಿದ್ದೇವೆ. ಧರ್ಮದಿಂದ ಸಂಘರ್ಷ ಹೇಗೆ? ಧರ್ಮ ಅಂದರೆ ಎಂಥದ್ದು? ಆರಾಧನೆ ಕ್ರಮವ? ಧರ್ಮ ಅಂದರೆ ಪೂಜೆ ಮಾಡುವುದಾ? ಧರ್ಮದ ವ್ಯಾಕರಣ ಏನು ಅಂತ ಹೇಳಿದರೆ ಸಿಸ್ಟಮ್ ಆಫ್ ಲೈಫ್ ಅಂತ. ನಾನು ಹೇಗೆ ಬದುಕಬೇಕು ಅಂತ ನನ್ನ ಬದುಕು ಕಲಿಸಿಕೊಡುವಂಥದ್ದು ಧರ್ಮ. ನನ್ನ ಜೀವನ ಹೇಗಿರಬೇಕು ಅಂದರೆ ಧರ್ಮ ಅಂದರೆ ಪೂಜೆ ಅಲ್ಲ, ಧರ್ಮ ಅಂದರೆ ಪೂಜೆ ಪುರಸ್ಕಾರ, ಅದರ ಒಂದು ಭಾಗ ಇರ್ಬೋದು. ಅದು ನಿಮ್ಮ ಮನಃಶಾಂತಿಗಾಗಿ, ನಿಮ್ಮನ್ನು ಒಂದು ಕಡೆ ಕೂಡಿಸುವುದಕ್ಕಾಗಿ, ನಿಮ್ಮನ್ನು ಒಂದು ಕಡೆಗೆ ತಂದು ಸೇರಿಸಲಿಕ್ಕಾಗಿ ಆರಾಧನಾ ಕರ್ಮಗಳು. ನೋಡಿ, ನಾವು ಧರ್ಮ ಅಂದರೆ ಮಸೀದಿಯಲ್ಲಿದೆ ಅಂತೇಳಿ ತಿಳ್ಕೊಂಡವರು, ನಾವು ಧರ್ಮ ಅಂದರೆ ದೇವಸ್ಥಾನದಲ್ಲಿದೆ ಅಂತೇಳಿ ತಿಳ್ಕೊಂಡವರು, ನಾವು ಧರ್ಮ ಅಂತ ಹೇಳಿದ್ರೆ ಚರ್ಚಿನಲ್ಲಿದೆ, ಗುರುದ್ವಾರದಲ್ಲಿ ಇದೆ, ಮಠಗಳಲ್ಲಿದೆ ಅಂತೇಳಿ ತಿಳ್ಕೊಂಡವರು. ಧರ್ಮ ಅಲ್ಲಿ ಉಂಟಾ? ಇದು ಯಾರು ಮಾಡಿದ ವ್ಯಾಕರಣ? ಅಲ್ಲಿ ಧರ್ಮ ಉಂಟು ಅಂತ. ನಿಜ ಹೇಳಬೇಕು ಅಂತ ಹೇಳಿದರೆ ಅದು ನಮ್ಮ ಆರಾಧನಾ ಕೇಂದ್ರಗಳು ಮಾತ್ರ. ಆ ದೇವನನ್ನು ಆರಾಧಿಸಲಿಕ್ಕಾಗಿ ಒಂದು ಜಾಗ ಅದು ಕಟ್ಟಿದ್ದು ಯಾರು? ನಾವೇ ಕಟ್ಟಿದ್ದು. ಅದಕ್ಕೆ ಹೆಸರು ಕೊಟ್ಟದ್ದು ಯಾರು? ನಾವೇ ಕೊಟ್ಟದ್ದು. ಅದಕ್ಕೆ ಆಕಾರ ಕೊಟ್ಟದ್ದು ಯಾರು? ನಾವೇ ಕೊಟ್ಟದ್ದು. ಧರ್ಮ ಅಲ್ಲಿ ಉಂಟಾ? ಅಲ್ಲಿ ಇದ್ರೆ ಅದು ಧರ್ಮನ? ಧರ್ಮ ಇರುವುದು ದೇವ ಕಟ್ಟಿದ ದೇವ ಮಂದಿರದ ಒಳಗೆ. ಮನುಷ್ಯ ಕಟ್ಟಿದ ಮಂದಿರ ಮಸೀದಿಗಳಲ್ಲಿ ಧರ್ಮ ಇಲ್ಲ. ದೇವ ಕಟ್ಟಿದಾನಲ್ಲ, ಇದರ ಒಳಗೆ ಧರ್ಮ ಇದೆ. ಇಲ್ಲಿ ಇರುವುದು ಧರ್ಮ. ನಾವು ಅಲ್ಲಿ ಹುಡುಕ್ತಾ ಇದ್ದೇವೆ. ಸಮಸ್ಯೆ ಅಲ್ಲಿಗೆ ಬಂದದ್ದು. ಧರ್ಮ ಅಲ್ಲಿ ಹುಡುಕ್ಲಿಕ್ಕೆ ಹೋಗಿ ಇಲ್ಲಿಂದ ಧರ್ಮ ಖಾಲಿಯಾಗಿದೆ. ಧರ್ಮ ಇಲ್ಲಿರಬೇಕಾದ್ದು. ದೇವ ಕಟ್ಟಿದ ಈ ಮಂದಿರ ಇದೆಯಲ್ಲ, ಈ ಮಂದಿರದಲ್ಲಿ ಒಂದು ಮುದ್ದೆ ಇದೆ, ಮಾಂಸದ ಮುದ್ದೆ ಇದೆ, ಅಲ್ಲಿ ಇದೆ ಧರ್ಮ. ಇದಕ್ಕೂ ಹೇಳ್ತಾರೆ ವಚನಕಾರರು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ. ಹೊನ್ನ ಕಳಸ. ಎಂತ ಮಾತು ನೋಡಿ, ಇಲ್ಲಿ ಧರ್ಮ ಇದೆ. ಮತ್ತು ಧರ್ಮ ಅಂದರೆ ಎಂಥದ್ದು? ಈ ರೋಡಿಗೆ ಬರೋದು ಧರ್ಮನ? ಧರ್ಮ ರೋಡಿಗೆ ಬರ್ತದ? ಧರ್ಮದಲ್ಲಿ ಆಡಂಬರ ಇದೆನಾ? ಧರ್ಮದಲ್ಲಿ ವೈಭವ ಇದೆನಾ? ಧರ್ಮ ಅಂದರೆ ಎಂಥದ್ದು? ಮನುಷ್ಯನನ್ನು ಜೋಡಿಸುವುದು ಧರ್ಮ. ಅದು ಧರ್ಮದ ಕರ್ತವ್ಯ, ಅದು ಧರ್ಮದ ದೌತ್ಯ. ಬಟ್ ಅನ್ಫಾರ್ಚುನೇಟ್ಲಿ ಈಗ ರೋಡಿಗೆ ಬರೋದೇ ಧರ್ಮ ಆಗ್ಬಿಟ್ಟು. ಅದೇ ಅಲ್ಲ ಕಷ್ಟ ಆದದ್ದು. ಧರ್ಮ ರೋಡಿಗೆ ಯಾಕೆ ಬರ್ತದೆ? ರೋಡಿಗೆ ಬರೋದು, ಹೊಡೆದಾಡೋದು. ಅದರಲ್ಲಿ ಧರ್ಮ ಆಡಂಬರ ಇಲ್ಲಲ್ಲ. ಧರ್ಮದಲ್ಲಿ ಆಡಂಬರ ಹೇಗೆ ಬರ್ತದೆ? ಧರ್ಮದಲ್ಲಿ ಗಲಾಟೆಗಳು ಹೇಗೆ ಆಗ್ತವೆ? ಧರ್ಮದಲ್ಲಿ ಶಬ್ದ ಹೇಗೆ ಇದೆ? ಆಡಂಬರ ಇದ್ರೆ ಧರ್ಮ ಹೇಗೆ ಆಗ್ತದೆ? ಅದು ಧರ್ಮ ಅಂದರೆ ನನಗೂ ಮತ್ತು ನನ್ನ ದೇವರಿಗೆ ಸಂಬಂಧಪಟ್ಟದಲ್ಲ. ಧರ್ಮ ಅಂದರೆ ನನಗೂ ಮತ್ತು ಆ ನನ್ನ ಇದಕ್ಕೆ ಮೆರವಣಿಗೆಗೆ ಸಂಬಂಧಪಟ್ಟದಲ್ಲ, ಬಣ್ಣಕ್ಕೆ ಸಂಬಂಧಪಟ್ಟದಲ್ಲ, ಭಾಷೆಗೆ ಸಂಬಂಧಪಟ್ಟದಲ್ಲ. ಧರ್ಮ ಅಂದರೆ ಧರ್ಮಕ್ಕೆ ಭಾಷೆ ಇಲ್ಲ, ಬಣ್ಣ ಇಲ್ಲ ಧರ್ಮಕ್ಕೆ.
ಇದು ಹೇಗೆ ಬಣ್ಣಕ್ಕೆ ಭಾಷೆ ಬಂತು, ಬಣ್ಣಕ್ಕೆ ಧರ್ಮ ಬಂತು? ಇತಿಮಿತಿ ಇದೆಯಾ ಧರ್ಮಕ್ಕೆ? ಯಾವ ಇತಿಮಿತಿ ಇದೆ ಅದಕ್ಕೆ? ಹ್ಮ್. ನೀನು ಹೇಗೆ ಬದುಕಬೇಕು ಹೇಳಿ ಕಲಿಸಿಕೊಡೋದು ಧರ್ಮ ಅಲ್ವಾ ಸರ್? ನಿನ್ನ ಬದುಕು ಹೇಗಿರಬೇಕು? ನಿನಗೆ ಬದುಕು ಕೊಟ್ಟವನು ಯಾರು? ಅವನು ಹೇಳುವುದಲ್ಲ ಧರ್ಮ ಅಂದರೆ ಏನು ಅಂತೇಳಿ. ಹ್ಮ್. ನೀವು ಯಾಕೆ ಮೆರವಣಿಗೆಯಲ್ಲಿ ಧರ್ಮ ತರ್ತೀರಿ? ಮೆರವಣಿಗೆಯಲ್ಲಿ ಧರ್ಮ ತರಬೇಡಿ, ಎಷ್ಟು ಗಲಾಟೆ ಬಂದಾಗ್ತದೆ. ಧರ್ಮದ ಮೆರವಣಿಗೆಗಳು ಬಂದು ಅಂತೇಳಿ ಸರ್ಕಾರ ಒಂದು ಆಜ್ಞೆ ಹೊರಡಿಸಿದ್ರೆ ಏನಾಗ್ಬೋದು? ಯಾರಿಗಾದ್ರೂ ನಷ್ಟ ಉಂಟಾ? ಧರ್ಮ ಆಡಂಬರದಿಂದ ಮುಕ್ತವಾಗಬೇಕು. ಧರ್ಮ ದುಡ್ಡಿನ ವ್ಯವಹಾರ ಮಾಡಲಿಕ್ಕೆ ಬಿಡಬಾರ್ದು. ಧರ್ಮ ಅಂತ ಹೇಳಿದ್ರೆ ಮನುಷ್ಯ ಮತ್ತು ದೇವನಿಗೆ ಸಂಬಂಧಪಟ್ಟದ್ದು. ಮನುಷ್ಯನೊಂದಿಗೆ ಸಂಬಂಧ ಹೇಗಿರಬೇಕು, ಮನುಷ್ಯ ಮತ್ತು ದೇವನ ಸಂಬಂಧ ಹೇಗಿರಬೇಕು ಅಂತೇಳಿ ಕಲಿಸಿಕೊಡುವುದೇ ಧರ್ಮ. ಅದರಲ್ಲಿ ಆಡಂಬರ ಬಂದು ಬಿಟ್ಟರೆ ಧರ್ಮ ಇರುವುದಿಲ್ಲ, ಅದರಲ್ಲಿ ತೋರಿಕೆ ಬಂದು ಬಿಟ್ಟರೆ ಧರ್ಮ ಇರುವುದಿಲ್ಲ, ಅಹಂಕಾರ ಬಂದು ಬಿಟ್ಟರೆ ಧರ್ಮ ಇರುವುದಿಲ್ಲ, ಸುಳ್ಳು ಬಂದು ಬಿಟ್ಟರೆ ಧರ್ಮ ಇರುವುದಿಲ್ಲ, ನಾನು ಹೇಳುವಂಥದ್ದು ಬಂದು ಬಿಟ್ಟರೆ ಧರ್ಮ ಇರುವುದಿಲ್ಲ. ಇದು ನಾನು ಬಂದ ಕಾರಣ ಈ ರೀತಿ ಆಗ್ತಾ ಇರುವುದು. ನಾನು ಮತ್ತು ಧರ್ಮಕ್ಕೆ ಸಂಬಂಧ ಇಲ್ಲ. ಒಬ್ಬ ಟೀಚರ್ ಹೇಳಿದ್ರಂತೆ ವಿದ್ಯಾರ್ಥಿಗಳಿಗೆ, ನಿಮ್ಮಲ್ಲಿ ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಅಂತ ಪ್ರಶ್ನೆ ಮಾಡಿದ್ರು. ಎಲ್ಲ ವಿದ್ಯಾರ್ಥಿಗಳು ಸೇರಿ ನಾನು ಹೋಗ್ತೇನೆ ಅಂತ ಹೇಳಿ. ಈ ಟೀಚರ್ ಹೇಳಿದ್ರಂತೆ, ನಾನು ಹೋಗದೆ ನೀವು ಯಾರು ಹೋಗುದಿಲ್ಲ ಅಂತ. ನಾನು ಹೋಗದೆ ನೀವು ಯಾರು ಹೋಗುದಿಲ್ಲ ಅಂತ. ಮಕ್ಕಳಿಗೆಲ್ಲ ಆಶ್ಚರ್ಯ, ಇದೆಯಂತ. ಈ ಟೀಚರ್ ಏನು ಅಷ್ಟು ಒಳ್ಳೆಯವರಲ್ಲ ಇವರು ಹೋಗದೆ ನಾನು ಹೋಗುದು ಅದು ಹೇಗೆ ಸರ್ ಅಂತೇಳಿ ಪ್ರಶ್ನೆ ಮಾಡಿದ್ರು. ನಾನು ಅಂದರೆ ನಾನು ಅಲ್ಲ, ನನ್ನ ಒಳಗಿರುವ ನಾನು ಇದೆ ಅಲ್ಲ, ಅದು ಹೋಗ್ಬೇಕು, ಆಮೇಲೆ ಸ್ವರ್ಗಕ್ಕೆ ಹೋಗ್ಬೋದು ಅಂತ. ಸೊ ಧರ್ಮ ತಿಳಿಬೇಕು ಸರ್. ನಾವು ಧರ್ಮ ತಿಳಿಲಿಲ್ಲ. ನಮ್ಮಲ್ಲಿ ಗಲಾಟೆಗೆ ಇಷ್ಟು ಸಂಘರ್ಷಕ್ಕೆ ನೀವು ಹೇಳಿದ್ದು ಕಾರಣ ಏನು ಅಂತ ಹೇಳಿದರೆ, ನಾವು ಧರ್ಮ ತಿಳಿಲಿಲ್ಲ. ಧರ್ಮ ಹೇಳುವಂಥದ್ದು ನಮ್ಮ ಗ್ರಂಥಗಳಿಗೆ, ನಮ್ಮ ಮಂದಿರ ಮಸೀದಿಗಳಿಗೆ ಸೀಮಿತವಾಗಿ ಉಂಟದ್ದು. ಅದು ಸಮಾಜದಲ್ಲಿ ಬರಬೇಕು, ಅದು ನನ್ನ ಹೃದಯಕ್ಕೆ ಇಳಿಬೇಕು. ನಾನೆಷ್ಟು ಓದ್ತೇನೆ ಧರ್ಮಗ್ರಂಥ, ನೀವೆಷ್ಟು ಓದ್ತೀರಿ? ಯಾರೋ ಹೇಳಿಕೊಡ್ತಾರೆ ನಮಗೆ ಧರ್ಮ ಅಂದರೆ ಇದು ಅಂತ, ಅದನ್ನು ತಿಳ್ಕೊಂಡಿದ್ದೇವೆ. ಧರ್ಮಗ್ರಂಥ ಓದುವ ಗೋಜಿಗೆ ಹೋಗುವುದಿಲ್ಲ ನಾವು. ಅಲ್ಲಿ ಇರೋ ಸತ್ಯವೇ ಬೇರೆ, ಅಲ್ಲಿ ಬೇರೆನೇ ಸತ್ಯ ಇದೆ. ಫೀಡ್ ಮಾಡ್ತಾ ಇರೋದು ಬೇರೆನೇ ಇದೆ. ಧರ್ಮದ ಹೆಸರಲ್ಲಿ ಅಧರ್ಮ ಫೀಡ್ ಆಗ್ತಾ ಇದೆ, ಧರ್ಮ ಫೀಡ್ ಆಗ್ತಾ ಇಲ್ಲ. ಧರ್ಮ ಫೀಡ್ ಆಗಲಿ. ಕರೆಕ್ಟ್. ಧರ್ಮಕ್ಕಷ್ಟು ಶಕ್ತಿ ಉಂಟು. ನಮ್ಮೆಲ್ಲರನ್ನು ಕೂಡಿಸುವಂತಹ ಶಕ್ತಿ ಇದ್ದರೆ ಈ ಜಗತ್ತಿನಲ್ಲಿ ಅದು ಧರ್ಮಕ್ಕಿರುವುದು. ಧರ್ಮ ಮಾತ್ರ ನಮ್ಮನ್ನು ಕೂಡಿಸಬಲ್ಲದು. ಅದು ನಾವು ಹುಡುಕಿ ತೆಗಿಬೇಕು.